ಈಗ ಚೆರಿ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆ ಅವೈಲಬಿಲಿಟಿ ಇದೆ. ಸೊ ಮಕ್ಳಿಗೆ ಇದು ಕೊಟ್ಟರೆ ಹುಳಿ ಹುಳಿ ಅಂತ ಬಿಸಾಕ್ತಾರೆ. ಅಂಗಡಿಯಿಂದ ತೊಗೊಂಬಂದರೆ ಅದು ಯಾವ ರೀತಿ ಮಾಡಿರ್ತಾರೋ ಅಂತ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಡ್ರೈ ಚೆರಿನ ಮನೇಲೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಏಜ್ ಕ್ರಿಯೇಟಿವ್ ವರ್ಲ್ಡ್. ನಾನು ನಿಮ್ಮ ಹರ್ಷಿತಾ ಅಭಿಲಾಷ್. ಇವತ್ತಿನ ವಿಡಿಯೋದಲ್ಲಿ ಈ ಚೆರಿ ಫ್ರೂಟಲ್ಲಿ ಇದು ಸೀಸನಬಲ್ ಆಗಿರೋದ್ರಿಂದ ಸೊ ಎಲ್ಲ ಕಡೆ ಸಿಗ್ತಾ ಇದೆ. ಇದರಲ್ಲಿ ನಾವು ಡ್ರೈ ಚೆರಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇದನ್ನು ಇದೇ ರೀತಿಯಾಗಿ ಫ್ರೂಟ್ ಸಿಕ್ಕೊಂಡ್ರೆ ಅದು ಹಾಳಾಗುತ್ತೆ. ಡ್ರೈ ಚೆರಿ ಮಾಡಿಟ್ಕೊಂಡ್ರೆ ನಾವು ಯಾವಾಗ ಬೇಕಾದ್ರೂ ತಿನ್ಬೋದು. ಕೇಕ್ಗೆ ಅಥವಾ ಐಸ್ ಕ್ರೀಮ್ಗೆ ನಾವು ಏನಕ್ಕೆ ಬೇಕಾದರೂ ಹಾಕ್ಕೊಂಡು ತಿನ್ಬೋದು. ಸೊ ನೋಡ್ತಾ ಇದ್ದೀರಾ, ಈ ರೀತಿಯಾಗಿ ಮೇಲೆ ನಾನು ಒಂದು ತೊಟ್ಟು ಥರ ಬರುತ್ತೆ, ಅದನ್ನು ಕಿತ್ಬಿಟ್ಟು ಈ ರೀತಿಯಾಗಿ ಬೀಜ ತೆಗಿತಾ ಇದ್ದೀನಿ. ಒಂದು ಸ್ಟ್ರಾ ತೊಗೊಂಡಿದ್ದೀನಿ. ಸ್ಟ್ರಾಯಿಂದ ಹಿಂದೆ ಚುಚ್ಚಿದ್ರೆ ಈ ರೀತಿಯಾಗಿ ಬೀಜ ಬರುತ್ತೆ. ಸೊ ಈ ರೀತಿಯಾಗಿ ನಾವು ಬೀಜ ನೀಟಾಗಿ ತೆಗೆದಿಟ್ಕೊಬಹುದು. ಸೊ ಇದಂತೂ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸೇಮ್ ಚೆರಿ ಟೇಸ್ಟೇ ಇರುತ್ತೆ, ಸ್ವಲ್ಪ ಡ್ರೈ ಆಗಿರುತ್ತಲ್ಲ, ದ್ರಾಕ್ಷಿ ಇದ್ದಂಗೆ ಇರುತ್ತೆ. ಇಷ್ಟಪಟ್ಟು ತಿಂತಾರೆ. ಸೊ ನೋಡ್ತಾ ಇದ್ದೀರಾ, ಇನ್ನೊಂದು ನಾನು ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ಒಂದೊಂದೇ ಬೀಜನ ತಗೊಬಹುದು. ಸೊ ನೋಡಿ, ಇಷ್ಟು ಸಿಕ್ಕಿದೆ. ನಾನು ಎಲ್ಲ ಬೀಜ ತೆಗೆದಿಟ್ಟಿರೋ ಅಂಥದ್ದು ಈ ರೀತಿಯಾಗಿ ಚೆರಿ ಇದೆ. ಸೊ ನಮ್ಮನೇಲಿ ತಂದಿದ್ದು ತುಂಬ ಹುಳಿ ಇತ್ತು, ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ನಾನು. ಈಗ ಸಕ್ಕರೆ ಇಲ್ಲಿ 1.5 ಲೋಟ ಹಾಕ್ಕೊತಾ ಇದ್ದೀನಿ ನಾನು. ಒಂದು ಅರ್ಧ ಕಪ್ ನೀರು ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಪಾಕ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ತಾ ಇರಬೇಕು. ಈ ಚೆರಿ ಮಕ್ಕಳಿಗಂತೂ ತುಂಬ ಇಷ್ಟಪಡ್ತಾರೆ. ಆ್ಯಕ್ಚುಲಿ ನನ್ನ ಮಗ ಅಂತೂ ಇಷ್ಟಪಟ್ಟು ಎಲ್ಲ ಖಾಲಿ ಮಾಡ್ದ. ಇದನ್ನು ಬೇಕಾದ್ರೆ ನೀವು ಒಳಗಡೆ ಚಾಕ್ಲೇಟ್ ಒಳಗಡೆ ಮತ್ತು ಐಸ್ ಕ್ರೀಮ್, ಸೊ ಈ ರೀತಿಯಾಗಿ ಏನೇನು ಸ್ವೀಟ್ ಮಾಡ್ತಿರೋ ಮಕ್ಕಳಿಗೆ ಇಷ್ಟ ಆಗುವಂಥ ಸ್ವೀಟ್ಸ್ ಎಲ್ಲಾದ್ರ ಮೇಲೂ ಇಟ್ಟು ತಿನ್ಬೋದು ಅಥವಾ ಇಟ್ಟು ಅವ್ರಿಗೆ ಕೊಡ್ಬೋದು. ತುಂಬ ಒಂಥರ ಕಲರ್ಫುಲ್ ಆಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನು ಕೇಕ್ ಅಥವಾ ಚಾಕ್ಲೇಟನ್ನ ಮಾಡೋಣ ಅಂದ್ಕೊಂಡಿದ್ದೆ. ಸೊ ಅದಕ್ಕಿಂತ ಮುಂಚೆನೇ ನಮ್ಮ ಮನೇಲೆಲ್ಲ ಖಾಲಿ ಮಾಡಿದ್ರು. ಸೊ ಅಷ್ಟು ಚೆನ್ನಾಗಿರುತ್ತೆ, ಮತ್ತೆ ತೊಗೊಂಬಂದು ಮಾಡಬೇಕು ಅನ್ನೋ ಥರ ಅನಿಸುತ್ತೆ ನಿಮಗೆ. ಸೊ ಈಸಿಯಾಗಿ ಬೇಗ ಮಾಡ್ಕೊಬಹುದು. ಸೊ ಒಂದ್ಸತಿ ಟ್ರೈ ಮಾಡಿ ನೋಡಿ. ಸೊ ನೋಡ್ತಾ ಇದ್ದರೆ ಈ ರೀತಿಯಾಗಿ ಒಂದು ಎಳೆ ಬರಬೇಕು, ಆಗ ನೀಟಾಗಿ ಪಾಕ ಆಗಿದೆ ಅಂತ. ನಾನಿಲ್ಲಿ ಒಂದೇ ಒಂದು ಡ್ರಾಪ್ ಆಗೋಷ್ಟು ಕೇಸರ್ ಫ್ಲೇವರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ, ಇದನ್ನು ಸ್ಕಿಪ್ ಮಾಡಬಹುದು ನೀವು. ಅಥವಾ ಚೆರಿ ಫ್ಲೇವರ್ಸು ಸಿಗುತ್ತೆ, ಚೆರಿ ಫ್ಲೇವರ್ ಬೇಕಾದ್ರೆ ಚೆರಿ ಫ್ಲೇವರ್ ಹಾಕೋಬಹುದು. ಬೀಜ ತೆಗೆದಿಟ್ಕೊಂಡಿದ್ರಲ್ಲ ಚೆರಿನ, ಆ ಚೆರಿನ ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕು. ಆ ಸಿರಪ್ ಎಲ್ಲ ಇದಕ್ಕೆ ಚೆನ್ನಾಗಿ ಒಳಗಡೆ ಇಳಿಬೇಕು. ಸೊ ಅದಕ್ಕೋಸ್ಕರ ಚೆನ್ನಾಗಿ ಕುದಿಸ್ಬೇಕು ಅದನ್ನು. ಸೊ ನೋಡ್ತಾ ಇರ್ತೀರಿ, ಇಲ್ಲಿ ಸಕ್ಕರೆ ಈಗ ವೈಟ್ ಕಲರ್ ಇದೆಯಲ್ಲ, ಸಕ್ಕರೆ ಸಿರಪ್ಪು. ಆಮೇಲೆ ಹೋಗ್ತಾ ಹೋಗ್ತಾ ಕುದೀತಾ ಅದೇ ಪಿಂಕ್ ಕಲರ್ ಬರುತ್ತೆ. ಸೊ ನೀವೇ ನೋಡ್ತಾ ಇರ್ತೀರಾ. ಈ ರೀತಿಯಾಗಿ ಒಂದು ಲಿಡ್ ಮುಚ್ಚಿ ಚೆನ್ನಾಗಿ ಕುದಿಸಿ. ಈ ರೀತಿಯಾಗಿ ಕುದ್ದು ಅದು ನೀಟಾಗಿ ಇಟ್ಕೊತಾ ಬರುತ್ತೆ ಸಕ್ಕರೆ ಪಾಕನ. ಸೊ ನೋಡ್ತಾ ಇದ್ದೀರಾ ಯಾವ ಕಲರ್ ಬಂದಿದೆ, ಪಿಂಕ್ ಕಲರ್ ಬಂದಿದೆ. ಸೊ ಸಕ್ಕರೆನೂ ಅಷ್ಟೇ ಸ್ವಲ್ಪ ಇಮ್ಮರ್ತಾ ಇದೆ. ಈ ರೀತಿಯಾಗಿ ನೊರೆ ಬಂದಾಗ ಸ್ವಲ್ಪ ಆಗಿದೆ ಅಂತ ಅರ್ಥ. ಸೊ ನಮಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಆಗಿದೆ ಅಂತ. ಈಗ ಇದು ಆಗಿದೆ. ಸೊ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿಕೊಂಡು ಒಂದು ಬಟ್ಟೆ ತೊಗೊಳ್ಳೋಣ. ಒಂದು ಬಟ್ಟೆ ಮತ್ತು ಒಂದು ಪ್ಲೇಟ್ ತೊಗೊಂಡು ಆ ಪ್ಲೇಟ್ ಮೇಲೆ ಈ ರೀತಿಯಾಗಿ ಒಂದು ಬಟ್ಟೆ ಹಾಕ್ಕೊಳ್ಳೋಣ. ಬಟ್ಟೆ ಹಾಕ್ಕೊಂಡು ಇಟ್ಕೊಂಡಾಗ ಅದು ಸಿರಪನ್ನು ಅಕಸ್ಮಾತ್ ಜಾಸ್ತಿ ಇದ್ದರೆ ಸ್ವಲ್ಪ ಹೀರ್ಕೊಳ್ಳುತ್ತೆ ಆ ಬಟ್ಟೆಗೆ. ಸೊ ಈ ಬಟ್ಟೆನ ನಾನು ತೊಳೆದು ಒಂದ್ಸತಿ ಆಮೇಲೆ ನೀರಿರೋ ಥರ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಈ ರೀತಿಯಾಗಿ ಒಂದೊಂದೇ ಎತ್ತಿ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಸೊ ಹತ್ತತ್ರ ಇಟ್ಟರೆ ಅಂಟ್ಕೊಂಡ್ಬಿಡುತ್ತೆ, ಅದಕ್ಕೋಸ್ಕರ ದೂರ ನಾನು ಈ ರೀತಿಯಾಗಿ ಅರೇಂಜ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿಯಾಗಿ ಎಲ್ಲ ಚೆರಿನೂ ಹಾಕ್ಕೊತಾ ಬರೋಣ. ಸೊ ನೋಡಿ, ಇಷ್ಟು ಚೆರಿ ಆಗಿದೆ. ಇದನ್ನು ಈಗ ಡ್ರೈ ಮಾಡೋಕ್ಕಿಡೋಣ. ನೋಡಿ, ನೀವು ನೋಡ್ತಾ ಇದ್ದೀರಾ, ಸಿರಪ್ಪು ಯಾವ ಥರ ಇದೆ, ಚೆರಿ ಫ್ಲೇವರ್ ಥರ ಇದೆ. ಇದನ್ನು ಆ್ಯಕ್ಚುಲಿ ಬ್ರೆಡ್ಗೆ ಜಾಮ್ ಥರನೂ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಸೊ ಅದು ಚೆರಿ ಫ್ಲೇವರ್ ಎಲ್ಲ ಇದಕ್ಕೆ ಬಂದಿರುತ್ತಲ್ಲ, ಟೇಸ್ಟ್ ಅಂತೂ ಹಾಗೆ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಸೊ ನಾವು ಬ್ರೆಡ್ಗೆ ಜಾಮ್ ರೀತಿಯಾಗಿ ಹಾಕ್ಕೊಂಡು ತಿನ್ಬೋದು. ನಾವು ಹಾಗೆ ಬಿಟ್ಬಿಟ್ರೆ ಡ್ರೈ ಆಗಿಬಿಟ್ರೆ ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿ ಆಗಿಬಿಡುತ್ತೆ. ಸೊ ಇದು ನೋಡ್ತಾ ಇರಲ್ಲ, ಈಗ ಇದನ್ನು ಒಣಗಕ್ಕಿಡೋಣ. ಇದ್ರ ಮೇಲೆ ಒಂದು ಲಿಡ್ ಮುಚ್ಚಿ ಇಡೋಣ. ಸೊ ನೋಡಿ, 2 ದಿನ ಒಣಗಾದ್ಮೇಲೆ ಈ ರೀತಿಯಾಗಿ ಆಗುತ್ತೆ.
ಇದನ್ನು ಬೇಕಾದ್ರೆ ನೀವು ಎಷ್ಟು ದಿನ ಬೇಕಾದ್ರೂ ಇಟ್ಕೊಬಹುದು. ಒಂದು ಟೈಟ್ ಕಂಟೈನರ್ ಬಾಕ್ಸಲ್ಲಿ ಹಾಕಿಟ್ರೆ ತುಂಬ ದಿನ ಇದನ್ನು ಯೂಸ್ ಮಾಡ್ಕೊಬಹುದು. ಅದೇ ಆಗಲೇ ಹೇಳ್ದಂಗೆ ಕೇಕ್ಗೆ ಚಾಕ್ಲೇಟ್ ಏನೇ ಸ್ವೀಟ್ ಐಟಮ್ ಮಾಡಿದ್ರು ಅದಕ್ಕೆ ಹಾಕಬಹುದು. ಸೊ ಚೆನ್ನಾಗಿರುತ್ತೆ. ನಾನು ಈ ರೀತಿಯಾಗಿ ಎಲ್ಲ ಒಂದೊಂದು ಎತ್ಕೊಂಡು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ನಾನು ಲಿಡ್ ಮುಚ್ಚಿದೆ, ಯಾಕಂದರೆ ಧೂಳೆಲ್ಲ ಸೇರ್ಕೊಳುತ್ತೆ ಅಂತ ಒಂದು ಲಿಡ್ ಮುಚ್ಚಿನೇ ಒಣಗಾಕಿಟ್ಟಿದ್ದೆ. ಸೊ ಅದರಿಂದ ನೀಟಾಗಿ ಬೇಗನೂ ಡ್ರೈ ಆಯಿತು ಮತ್ತು ಧೂಳು ಅಂಟ್ಕೊಳಲ್ಲ. ನನ್ನ ಮಗ ಅಂತೂ ಇಷ್ಟಪಟ್ಟು ತಿಂತಾ ಇದ್ದ. ಸೊ ತಿಂದ್ಬಿಟ್ಟು ಸೂಪರ್ ಅಂತ ಬೇರೆ ಹೇಳ್ತಾ ಇದ್ದ. ಅವನಿಗಂತೂ ಖುಷಿ ಆಗೋಯಿತು ಮತ್ತು ಇಷ್ಟಪಟ್ಟ ಟೇಸ್ಟು. ಸೊ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.